ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀಶೈಲ್ ಪಾಟೀಲ್. ನಾವು ಭಾರತ ಸಂವಿಧಾನ ಸರಣಿಯಲ್ಲಿ ಈಗ ಲಾಸ್ಟ್ ಕ್ಲಾಸ್ನಲ್ಲಿ ಏನು ನೋಡಿದ್ದು ಅಂತಂದ್ರೆ ಪೌರತ್ವದ ಬಗ್ಗೆ ನೋಡಿದ್ದು, ಕಸಿದುಕೊಳ್ಳುವ ವಿಧಾನ, ಪಡೆದುಕೊಳ್ಳುವ ವಿಧಾನದ ಬಗ್ಗೆ ನೋಡ್ತಾ ಹೋಗಿದ್ದು. ಈಗ ಏನು ನೋಡೋಣ ಅಂತಂದ್ರೆ ಮೂಲಭೂತ ಹಕ್ಕುಗಳು ಅತಿ ಇಂಪಾರ್ಟೆಂಟ್ ಆದಂಥ ಕಾನ್ಸೆಪ್ಟ್ ನಮಗಿದೆ. ಇಲ್ಲಿ ಅತಿ ಹೆಚ್ಚಾಗಿ ಕ್ವಶನ್ಗಳು ಬರೋದಂತಂದ್ರೆ ಇದ ಭಾಗದಿಂದ, ಮೂರನೇ ಭಾಗದಲ್ಲಿ ಕಂಡುಬರುವಂಥ ಈ ಮೂಲಭೂತ ಹಕ್ಕುಗಳಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಅಂತಂದ್ರೆ ಭಾಳ ಇಂಪಾರ್ಟೆಂಟ್ ಇಲ್ಲ, ಭಾಳ ಕ್ವಶನ್ಗಳು ಕಂಡು ಬರ್ತಾವೆ ಇಲ್ಲಿ. ಅದಕ್ಕೆ ನಾವೇನು ಮಾಡೋಣ ಅಂತಂದ್ರೆ ಇಲ್ಲಿ ವಿಸ್ತಾರವಾಗಿ ನೋಡ್ಕೊತ ಹೋಗೋಣ. ಮೂಲಭೂತ ಹಕ್ಕುಗಳು ಯಾವ ಭಾಗದಾಗ ಕಂಡು ಬರ್ತಾವೆ, ಯಾವ ಕಲಂನ್ಯಾಗ ಕಂಡು ಬರ್ತಾವೆ, ಮೂಲಭೂತ ಹಕ್ಕುಗಳಿಗೆ ಏನೇನು ಐತಿ, ಆಮ್ಯಾಗ ಅದು ಎಷ್ಟು ಹಕ್ಕುಗಳದಾವು, ಅವ್ರ ಬಗ್ಗೆ ಎಲ್ಲ ಏನು ಮಾಡೋಣ ಅಂತಂದ್ರೆ ಮ್ಯಾಗಿನ ಮ್ಯಾಗ ನೋಡೋದು ಬೇಡ, ಡೀಪಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನಂತಂದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ ಏನಂತಂದ್ರೆ ವಿಸ್ತಾರವಾದಂಥ ಮಾಹಿತಿಯನ್ನು ಇಲ್ಲಿ ನೋಡೋಣ. ಈಗ ಏನು ನೋಡೋಣ ಅಂತಂದ್ರೆ ಮೂಲಭೂತ ಹಕ್ಕುಗಳು ಯಾವುದು? ಮೂಲಭೂತ ಹಕ್ಕುಗಳು ಇವಕ್ಕ ಏನಂತ ಕರೀತಾರ ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್. ಈ ಮೂಲಭೂತ ಹಕ್ಕುಗಳು ಭಾಳ ಇಂಪಾರ್ಟೆಂಟ. ಇವು ಯಾವ ಭಾಗದಾಗ ಕಂಡು ಬರ್ತಾವೆ? ಭಾಗ ಯಾವುದು? ಮೂಲಭೂತ ಹಕ್ಕುಗಳು ಕಂಡುಬರುವ ಭಾಗ ಯಾವುದು ಅಂತ ನೋಡಿದಾಗ ಮೂರನೇ ಭಾಗ. ಭಾರತ ಸಂವಿಧಾನದ ಮೂರನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿ ಸಿಗ್ತಾ ಹೋಗ್ತೈತಿ. ಕಲಂಗಳು ಯಾವುವು? ಏನಂತ ಕರಿತೇವೆ ನಾವು? ಕಲಂ ಅಂತ ಕರಿತೇವೆ. ಮತ್ತೇನಂತೇವು? ಆರ್ಟಿಕಲ್ ಅಂತ ಕರಿತೇವೆ. ಮತ್ತೇನಂತ ಹೇಳ್ತೇವೆ? ವಿಧಿ. ಕಲಂ ಆಗಿರ್ಬೋದು, ಆರ್ಟಿಕಲ್ ಆಗಿರ್ಬೋದು, ವಿಧಿ. ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿಯವರೆಗೂ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರ ಅಂತಂದ್ರೆ ಇಲ್ಲಿ 12ರಿಂದ 35. 12ರಿಂದ 35, 12ನೇ ವಿಧಿಯಿಂದ 35ನೇ ವಿಧಿಯವರೆಗೂ ಮೂಲಭೂತ ಹಕ್ಕುಗಳ ಬಗ್ಗೆ ನಮ್ಗೆ ಮಾಹಿತಿ ದೊರೀತಾ ಹೋಗ್ತೈತಿ. ಇನ್ನೇನಂತಂದ್ರೆ ಈ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಭಾಳ ಇಂಪಾರ್ಟೆಂಟ್ ಐತೆ. ಅದಕ್ಕೆ ನಾನು ನಿಮಗೆ ಹಿಂದಿನ ವಿಡಿಯೋದಾಗ ಎರವಲು ಸಂವಿಧಾನ ಅಂತ ಸಪ್ರೇಟ್ ಒಂದು ವಿಡಿಯೋ ಮಾಡಿದಾನು. ಆ ವಿಡಿಯೋ ನೋಡ್ರಿ, ಇದನ್ನು ನೋಡ್ರಿ. ಎರವಲು ಯಾವ ದೇಶದಿಂದ ಪಡೆದು? ಪ್ರಮುಖವಾಗಿ ಮೂಲಭೂತ ಹಕ್ಕುಗಳನ್ನು ಎಲ್ಲಂತಂದ್ರೆ ಅಮೇರಿಕ ಸಂಯುಕ್ತ ಸಂಸ್ಥಾನ. ಏನು ಅಮೇರಿಕ ಸಂಯುಕ್ತ ಸಂಸ್ಥಾನ ಅಂತ ಕರಿತೀವಿ ನಾವು. ಅಂತ ಅಮೇರಿಕಾದಿಂದ ನಾವು ಏನಂತಂದ್ರೆ USA ಅಂತ ಕರಿತೀವಲ್ಲ, ಅಂತ ಅಮೇರಿಕಾದಿಂದ ನಾವು ಮೂಲಭೂತ ಹಕ್ಕುಗಳನ್ನು ಎರವಲು ಪಡೆದುಕೊಂಡಿದ್ದೇವೆ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಏನಂತಂದ್ರೆ ಈ ಮೂರನೆಯ ಭಾಗ ಏನೈತಲ್ಲ, ಈ ಮೂರನೆಯ ಭಾಗವನ್ನು ಏನಂತ ಕರೀತಾರೋ ಇದು ಭಾಳ ಇಂಪಾರ್ಟೆಂಟ್. ಭಾರತ ಸಂವಿಧಾನದ ಮೂರನೇ ಭಾಗವನ್ನು ಏನಂತ ಕರೀತಾರ ಅಂತಂದ್ರೆ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಏನ? ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ. ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಯಾಕೆ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಂತ ಕರೆದ್ರು ಅದನ್ನು ನೋಡ್ಬೇಕು ನಾವು. ಏನಾಗಿರ್ತೈತೆ ಅಂತಂದ್ರೆ ಇಂಗ್ಲೆಂಡ್ನಲ್ಲಿ ಇಂಗ್ಲೆಂಡ್ನಲ್ಲಿ ಜಾನ್ ಅಂತಂದ್ರೆ ಅಲ್ಲಿ ಮನೆತನದ ದೊರೆ ಆದಂಥ ಜಾನ್. ಈಗ ಇಂಗ್ಲೆಂಡ್ನಲ್ಲಿ ರಾಜ್ಯ ಪ್ರಭುತ್ವ ಐತಿ. ಅದೇ ರೀತಿಯಲ್ಲೇ ಜಾನ್ ಎಂಬ ದೊರೆ ಏನು ಮಾಡಿರ್ತಾನಂದ್ರೆ 1215ರಲ್ಲಿ, ಈಗಲ್ಲ 1215ರಲ್ಲಿ ಏನು ಮಾಡಿರ್ತಾನೋ ಮೂಲಭೂತ ಹಕ್ಕುಗಳ ಪ್ರಣಾಳಿಕೆಯನ್ನು ಹೊರಡಿಸಿರ್ತಾನೋ. ಅಂದರೆ ಮೂಲಭೂತ ಹಕ್ಕುಗಳನ್ನು ಲಿಖಿತ ರೂಪದಲ್ಲಿ ಅಲ್ಲಿ ಘೋಷಣೆ ಮಾಡಿರ್ತಾರೋ. ಅದಕ್ಕೆ ಅಲ್ಲಿ ಘೋಷಣೆ ಆಗಿದ್ದಕ್ಕೆ ಅದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಮ್ಯಾಗ್ನಾ ಕಾರ್ಟಾ ಅನ್ನೋ ಪದ ಪ್ರಾರಂಭ ಆಗ್ತಾ ಹೋಗ್ತೈತಿ. ಮ್ಯಾಗ್ನಾ ಕಾರ್ಟಾ ಅನ್ನೋ ಪದ ಯಾವಾಗ ಪ್ರಾರಂಭ ಆಯ್ತು ಅಂತಂದ್ರೆ, ಈಗ ಯಾವಾಗಂತ ಆದಂಗಾತು ಅಂತಂದ್ರೆ 1215 1215ರಲ್ಲಿ. ಎಲ್ಲಿ?
ಇಂಗ್ಲೆಂಡ್. ಇಂಗ್ಲೆಂಡ್ ಯಾರು? ರಾಜ ಜಾನ್. ಈ ಜಾನ್ ಎಂಬ ರಾಜ ಏನು ಮಾಡಿರ್ತಾನೋ ಪ್ರಣಾಳಿಕೆಯನ್ನು ಹೊರಡಿಸಿರ್ತಾನೋ. ಯಾವ ಪ್ರಣಾಳಿಕೆ ಅಂತ ನೋಡಿದಾಗ ಮೂಲಭೂತ ಹಕ್ಕು. ಈ ಮೂಲಭೂತ ಹಕ್ಕುಗಳ ಪ್ರಣಾಳಿಕೆಯನ್ನು ಪ್ರಪ್ರಥಮ ಬಾರಿಗೆ ಅಲ್ಲಿ ಪ್ರಾರಂಭ ಮಾಡಿದ್ದರಿಂದ ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ ಅದಕ್ಕೆ ಏನಂತ ಕರೆದಾರ ಅಂತಂದ್ರೆ ಮ್ಯಾಗ್ನಾ ಕಾರ್ಟಾ ಅಂತ ಕರಿತಾ ಹೋಗ್ತಾರೆ. ಮ್ಯಾಗ್ನಾ ಕಾರ್ಟ್. ಮ್ಯಾಗ್ನಾ ಕಾರ್ಟ್ ಅಂತಂದ್ರೆ ಏನು ಗೊತ್ತು? ಈ ಮ್ಯಾಗ್ನಾ ಕಾರ್ಟ್ ಅಂತಂದ್ರೆ ಏನು? ಮೂಲಭೂತ ಹಕ್ಕುಗಳು ಅಂತಂದಂಗದ ಅಂತ ಮ್ಯಾಗ್ನಾ ಕಾರ್ಟನ್ನು ಅವಾಗ ಹೊರಡಿಸಿದ್ದಕ್ಕೆ 1215ರಲ್ಲಿ ಮ್ಯಾಗ್ನಾ ಕಾರ್ಟ್ ಅಂತ ಕರೆದ್ರು. ಅದನ್ನು ಭಾರತದಾಗ ಭಾರತದ ಸಂವಿಧಾನದಲ್ಲಿ ಏನಂತಂದ್ರೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದಕ್ಕೆ ಏನಂತ ಕರೆದ್ರು? 3ನೇ ಭಾಗವನ್ನು ಮೂಲಭೂತ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ ಅಂತ ಕರಿತಾ ಹೋಗ್ತಾರೆ. ಇನ್ನು ನೆಕ್ಸ್ಟ್ ಏನಂತಂದ್ರೆ ಈಗ ಬರೀ 3ನೇ ಭಾಗವನ್ನಷ್ಟ ಮ್ಯಾಗ್ನಾ ಕಾರ್ಟ ಅಂತ ಕರೆದಿಲ್ಲ, ಮತ್ತು ಕರಿತಾ ಹೋಗಿದ್ದಾರೆ. ಯಾವುದನ್ನಂತಂದ್ರೆ 1717ರಲ್ಲಿ ಕಂಪನಿಯ ಮ್ಯಾಗ್ನಾ ಕಾರ್ಟ ಆಕೈತಿ. ಏನು? ಕಂಪನಿಯ ಮ್ಯಾಗ್ನಾ ಕಾರ್ಟ. ಇದು ಯಾಕಾತು? ಕಂಪನಿಯ ಮ್ಯಾಗ್ನಾ ಕಾರ್ಟ ಅಂದ್ರೆ ಏನು, ಯಾಕಾತು ಅಂತ ಕೇಳಿದಾಗ ಇಲ್ಲೇನಾಗ್ತೈತೆ ಅಂತಂದ್ರೆ ನಮ್ಮ ಭಾರತದ ಮೊಘಲ್ ದೊರೆಯಾದಂಥ ಯಾರಂತಂದ್ರೆ ಮೊಘಲ್. ಈ ಮೊಘಲ್ ದೊರೆಯಾದಂತಹ ಪರೋಕ್ಷಿಯಾರ್ ಈ ಪರೋಕ್ಷಿಯಾರ್ ಏನು ಮಾಡ್ತಾನಂತಂದ್ರೆ ಬಂಗಾಳದಲ್ಲಿ, ಎಲ್ಲಿ? ಬಂಗಾಳದಲ್ಲಿ ಏನು ಮಾಡ್ತಾನಂತಂದ್ರೆ ತೆರಿಗೆ ರಹಿತ ವ್ಯಾಪಾರಕ್ಕೆ ಪರ್ಮಿಷನ್ ಕೊಟ್ಟುಬಿಡ್ತಾನು. ಇದಕ್ಕೆ ತೆರಿಗೆ ರಹಿತ ವ್ಯಾಪಾರಕ್ಕೆ ಬಂಗಾಳದಲ್ಲಿ ಪರೋಕ್ಷಿಯಾರ್ 1717ರಲ್ಲಿ ಪರ್ಮಿಷನ್ ಕೊಟ್ಟಿದ್ದಕ್ಕೆ 1717ರಲ್ಲಿ ಏನಂತ ಕರೆದಾರೆ ಅಂದ್ರೆ ಕಂಪನಿಯ ಮ್ಯಾಗ್ನಾ ಕಾರ್ಟ ಅಂತ ಕರೀತಾರೆ. ಇದನ್ನೇನಂತ ಕರೆದ್ರು? ಕಂಪನಿಯ ಮ್ಯಾಗ್ನಾ ಕಾರ್ಟ ಅಂತ ಕರೆದ್ರು. ಇನ್ನು ಮತ್ತಿಲ್ಲೇನು ಮತ್ತೈತಿ? ಮತ್ತೆ ಎಷ್ಟ್ರಾಗೈತೆ ಅಂತಂದ್ರೆ 1854ರಲ್ಲಿ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ ಅಂತ ಕರೀತಾರೆ. ಯಾವುದು? ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ. ಇಲ್ಲೇನಾಗಿರ್ತೈತೆ ಅಂತಂದ್ರೆ ಚಾರ್ಲ್ಸ್ ವುಡ್ಡರ ವರದಿ ಬಂದಿರ್ತೈತಿ. ಈ ಚಾರ್ಲ್ಸ್ ವುಡ್ಡರ ವರದಿ ಇಂಗ್ಲಿಷ್ ಶಿಕ್ಷಣಕ್ಕೆ ಮಹತ್ವ ಕೊಟ್ಟಿದ್ದರಿಂದ ಈ ವರದಿ ಏನಾಗಿರ್ತೈತೆ ಅಂದ್ರೆ ಇಂಗ್ಲಿಷ್ ಶಿಕ್ಷಣಕ್ಕೆ ಮಹತ್ವ ಕೊಟ್ಟಿದ್ದರಿಂದ ಏನಂತ ಕರೀತಾರೆ? ಇದಕ್ಕೆ 1854ರಲ್ಲಿ ಏನು ಅಂತ ಕರೀತಾರೋ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ ಅಂತ ಕರಿತಾ ಹೋಗ್ತಾರೆ. ಇನ್ನು ಮತ್ತೆ ಯಾವುದಂತಂದ್ರೆ ನೆಕ್ಸ್ಟ್ ನೋಡಿದಾಗ 1858ರಲ್ಲಿ 1857ರಲ್ಲಿ ಸಿಪಾಯಿ ದಂಗೆ ಆಗಿರ್ತೈತಿ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೇವೆ ನಾವು ಅದನ್ನು. ಅಂತ ಸಿಪಾಯಿ ದಂಗೆಯನ್ನು ಹತ್ತಿಕ್ಕುವ ಸಲುವಾಗಿ ನಿಯಂತ್ರಿಸುವ ಸಲುವಾಗಿ ಏನು ಮಾಡ್ತಾರೆ ಅಂದ್ರೆ ವಿಕ್ಟೋರಿಯಾ ರಾಣಿಯ ಘೋಷಣೆ ಆಗ್ತೈತಿ. ಯಾವಾಗ ಘೋಷಣೆ ಆಗ್ತೈತಿ ಅಂದ್ರೆ 1858ರಲ್ಲಿ ವಿಕ್ಟೋರಿಯಾ ರಾಣಿಯ ಘೋಷಣೆ ಆಗ್ತೈತಿ. ಅದಕ್ಕೆ ಏನಂತ ಕರೀತಾರೋ 1858 ಭಾರತದ ಮ್ಯಾಗ್ನಾ ಕಾರ್ಟ. ಏನು? ಭಾರತದ ಮ್ಯಾಗ್ನಾ ಕಾರ್ಟ. ಈ ವಿಕ್ಟೋರಿಯಾ ರಾಣಿಯ ಘೋಷಣೆಯನ್ನ ಭಾರತದ ಮ್ಯಾಗ್ನಾ ಕಾರ್ಟ ಅಂತ ಕರೀತಾರೆ. ಇದರಲ್ಲಿ ಏನಾಗ್ತೈತಿ ಪ್ರಮುಖವಾಗಿ ಅಂತ ನೋಡಿದಾಗ ಭಾರತದಲ್ಲಿ ಏನು ಕಂಪನಿಯ ಆಡಳಿತ ಹೋಗ್ತೈತಿ, ಈಸ್ಟ್ ಇಂಡಿಯಾ ಆಡಳಿತ ಹೋಗ್ತೈತಿ. ಯಾರ ಆಡಳಿತ ಬರ್ತೈತೆ ಅಂದ್ರೆ ವಿಕ್ಟೋರಿಯಾ ರಾಣಿಯ ಆಡಳಿತ.
ಯಾವ್ದು? ವಿಕ್ಟೋರಿಯಾ ರಾಣಿ. ಭಾರತದಲ್ಲಿ ಕಂಪನಿಯ ಆಳ್ವಿಕೆಯನ್ನು ಕೊನೆಗಾಣಿಸಿ ವಿಕ್ಟೋರಿಯಾ ರಾಣಿಯ ಆಳ್ವಿಕೆ ಪ್ರಾರಂಭವಾಗಿದ್ದರಿಂದ ಇದಕ್ಕೆ ಏನಂತ ಕರೆದ್ರು? ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತಾ ಹೋದ್ರು. ಅಂತಂದ್ರೆ ಈಗ ಪ್ರಮುಖವಾಗಿ ನಾವು ಏನು ನೋಡಿದೆ, ಈಗ ಯಾವ್ಯಾವ ಮ್ಯಾಗ್ನಾ ಕಾರ್ಟಾಗಳನ್ನು ನೋಡಿದ್ವು? ಇಲ್ಲಿ ನೋಡ್ರಿ, ಭಾಗ 3ರಲ್ಲಿ ಏನು ಕಂಡು ಬರ್ತೈತಿ? ಮೂಲಭೂತ ಹಕ್ಕುಗಳು ಕಂಡು ಬರ್ತಾವೆ, ಫಂಡಮೆಂಟಲ್ ರೈಟ್ಸ್. ಇದು ಯಾವ ಕಲಂನಿಂದ ಅಂತಂದ್ರೆ 12ರಿಂದ 35 ಕಲಂ. ಅಮೆರಿಕ ಸಂಯುಕ್ತ ಸಂಸ್ಥಾನ USA ದಿಂದ ನಾವು ಎರವಲು ಪಡೆದೆವು. ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೋ 3ನೇ ಭಾಗವನ್ನ. ಮ್ಯಾಗ್ನಾ ಕಾರ್ಟಾ ಅಂತ ಯಾಕೆ ಕರೆದ್ರು ಅಂತಂದ್ರೆ, ಈ 1215ರಲ್ಲಿ ಇಂಗ್ಲೆಂಡ್ನ ಜಾನ್ ರಾಜ ಏನ್ ಮಾಡಿರ್ತಾನೋ ಒಂದು ಮೂಲಭೂತ ಹಕ್ಕುಗಳ ಪ್ರಣಾಳಿಕೆಯನ್ನ ಹೊರಡಿಸಿರ್ತಾನು. ಇದು ಪ್ರಪಂಚದ ಪ್ರಪ್ರಥಮ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿರ್ತೈತಿ. ಇದಕ್ಕೆ ಏನಂತ ಕರೆದ್ರು? ಮ್ಯಾಗ್ನಾ ಕಾರ್ಟಾ ಅಂತ ಕರೆದಿರ್ತಾರಂತ ಇಲ್ಲಿ ಕರ್ಕೊಂತ ಹೋಗ್ತಾರೋ. ಇನ್ನು 1717ರಲ್ಲಿ ಏನಂತಂದ್ರೆ ಕಂಪನಿಯ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೋ. ಮೊಘಲರ ದೊರೆಯಾದಂಥ ಪರೋಕ್ಷಿಯಾರ ಬಂಗಾಳದಲ್ಲಿ ತೆರಿಗೆ ರಹಿತ ವ್ಯಾಪಾರಕ್ಕೆ ಅನುಮತಿ ಕೊಟ್ಟಿದ್ದರಿಂದ ಕಂಪನಿಯ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೋ. ಅದೇ ರೀತಿ ಏನು ಮಾಡ್ತಾರೆ, ಇಲ್ಲಿ ತೆರಿಗೆ ರಹಿತ ವ್ಯಾಪಾರ ಕೊಟ್ಟಿರ್ತಾರೋ. ಇನ್ನು 1854ರಲ್ಲಿ ಈ 1854ರಲ್ಲಿ ಚಾರ್ಲ್ಸ್ ವುಡ್ಡನ ವರದಿಯಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಮಹತ್ವ ನೀಡಿದ್ದರಿಂದ ಇದಕ್ಕೆ ಏನಂತ ಕರೆದ್ರು? ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತಾ ಹೋದ್ರು. ಇನ್ನು 1857ರ ಶಿಪಾಯಿ ದಂಗೆ ಸ್ವಾತಂತ್ರ್ಯ ಸಂಗ್ರಾಮವನ್ನು ಹತ್ತಿಕ್ಕುವಗೋಸ್ಕರ ವಿಕ್ಟೋರಿಯಾ ರಾಣಿಯವರು ಏನು ಮಾಡ್ತಾರೋ, ಒಂದು ಘೋಷಣೆಯನ್ನು ಮಾಡ್ತಾರೋ, ರಾಣಿಯ ಘೋಷಣೆ ಅಂತ ಕರೀತಾರೋ. ಅದಕ್ಕೆ ಏನಂತಾರೆ ಅಂದ್ರೆ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೋ. ಇಲ್ಲೇನಾಗ್ತೈತಿ, ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಹೋಗಿ ನೇರವಾಗಿ ವಿಕ್ಟೋರಿಯಾ ರಾಣಿಯ ಆಡಳಿತ ಬರ್ತಾ ಹೋಗ್ತೈತಿ. ಇದಕ್ಕೆ ಏನಂತ ಕರೆದ್ರು? ಈ ರೀತಿ ಮ್ಯಾಗ್ನಾ ಕಾರ್ಟಾಗಳನ್ನು ನಾವೇನು ಮಾಡ್ಬೋದು ಅಂತಂದ್ರೆ ಇಲ್ಲಿ ನೋಡ್ತಾ ಹೋಗ್ಬೋದು. ಇನ್ನು ನೆಕ್ಸ್ಟ್ ಏನು ನೋಡೋದು ಅಂತಂದ್ರೆ, ಇಲ್ಲಿ ಮತ್ತು ಇದ್ರೊಳಗನ ಮುಂದುವರಿದ ಭಾಗ ಏನಂತಂದ್ರೆ, ಈಗ ಮೂಲಭೂತ ಹಕ್ಕನ್ನ ಕಾರಣೇನು? ಇವಕ್ಕೆ ಯಾಕೆ ಉಳಿದಿದ್ದು ಎಲ್ಲ ಹಕ್ಕುಗಳಿಗೂ ಅನುಬೋದಿತ್ತು, ಆದ್ರೆ ಇವುಗಳಿಗೇನೆ ಮೂಲಭೂತ ಹಕ್ಕುಗಳು ಅನ್ನೋ ಕಾರಣೇನು ಅನ್ನೋದನ್ನ ನಾವೇನು ಮಾಡೋಣ ಅಂತಂದ್ರೆ ಈಗ ನೋಡ್ತಾ ಹೋಗೋಣ. ಏನಂತಂದ್ರೆ, ಈ ಮೂಲಭೂತ ಹಕ್ಕು, ಈ ಮೂಲಭೂತ ಹಕ್ಕು ಅನ್ನೋಕೆ ಪ್ರಮುಖವಾಗಿ 2 ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ. ಯಾವ 2 ಕಾರಣಗಳು? ಪ್ರಮುಖವಾಗಿರುವಂಥ ಕಾರಣಗಳು 2 ಅದಾವು. ಅವು 2 ಕಾರಣಗಳು ಯಾವುವು ಅಂತ ನೋಡಿದಾಗ, ಇಲ್ಲಿ ಮೊದಲನೇ ಕಾರಣ ಏನು? ಮೊದಲನೇದು ಏನಂತಂದ್ರೆ, ಇವುಗಳಿಗೆ ಸಂವಿಧಾನಾತ್ಮಕ, ನೋಡ್ರಿ ವೆರಿ ಇಂಪಾರ್ಟೆಂಟ್, ಸಂವಿಧಾನಾತ್ಮಕ ಮತ್ತು ಕಾನೂನಿನ ರಕ್ಷಣೆ. ಈ ಮೂಲಭೂತ ಹಕ್ಕುಗಳಿಗೆ ಸಂವಿಧಾನಾತ್ಮಕ ಮತ್ತು ಕಾನೂನಿನ ರಕ್ಷಣೆ ಐತಿ ಅಂತ ಹೆಂಗೆ ಗೊತ್ತಾಕೈತಿ ನಮಗಂತಂದಾಗ, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ ನಾವು ಎದನ್ನು ಕರಿತೀವಿ ಅಂದ್ರೆ ಕಲಂ 32. ಈ ಕಲಂ 32ಅನ್ನು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ ಕರಿತೀವಿ. ಇಲ್ಲಿ ನಮಗೆ ಯಾವುದೇ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದರೆ, 6 ಮೂಲಭೂತ ಹಕ್ಕುಗಳಲ್ಲಿ ಯಾವುದೇ ಮೂಲಭೂತ ಹಕ್ಕುಗಳಿಗೆ ನಮಗೆ ತೊಂದರೆ ಆದಪ್ಪ ಅಂತಂದ್ರೆ ನಾವು ಏನು ಮಾಡ್ಬೋದು ಅಂತಂದ್ರೆ, ನೇರವಾಗಿ ಓಡಿಯಲ್ಲಿ ಹೋಗ್ಬೋದು, ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ನೋಡ್ರಿ, ಯಾವ ಹಕ್ಕುಗಳಿಗೆ ಧಕ್ಕೆ ಆದಾಗ ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗಕ್ಕೆ ಬರೋದಿಲ್ಲ. ಆದ್ರೆ ಮೂಲಭೂತ ಹಕ್ಕುಗಳಿಗೆ ನಮಗೆ ಧಕ್ಕೆ ಆತಂತಂದ್ರೆ 32ನೇ ಕಲಂ ಅನ್ವಯ ನಾವು ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಇನ್ನೊಂದೇನಂತಂದ್ರೆ 226ನೇ ಕಲಂ ಅನ್ವಯ. ಯಾವುದು? 226ನೇ ಕಲಂ ಅನ್ವಯ ನಾವು ಎಲ್ಲಿ ಹೋಗ್ಬೋದು ಅಂತಂದ್ರೆ ನೇರವಾಗಿ ಹೈಕೋರ್ಟಿಗೆ ಹೋಗಬಹುದು. ಅಂದ್ರೆ ಇವೆರಡು ಅಂಶಗಳಿಂದ ನಮಗೆ ಏನು ತಿಳಿದು ಬಂತು? ಇವು ಮೂಲಭೂತ ಹಕ್ಕುಗಳು, ಬರೇ ಹಕ್ಕುಗಳಲ್ಲ, ಮೂಲಭೂತ ಹಕ್ಕುಗಳು ಅಂತ ತಿಳಿದು ಬಂತು. ಇನ್ನೊಂದೇನಂತಂದ್ರೆ, ಒಬ್ಬ ವ್ಯಕ್ತಿಯ ವಿಕಸನಕ್ಕೆ ಈ ಮೂಲಭೂತ ಹಕ್ಕುಗಳು ಒಬ್ಬ ವ್ಯಕ್ತಿಯ ವಿಕಸನಕ್ಕೆ ಅಗತ್ಯ. ಯಾವ ವಿಕಸನ? ಅದು ಯಾವ ವಿಕಸನ ಅಂದ್ರೆ ವ್ಯಕ್ತಿತ್ವ. ನೋಡ್ರಿ, ವೆರಿ ಇಂಪಾರ್ಟೆಂಟ್. ಮೂಲಭೂತ ಹಕ್ಕುಗಳು ಒಂದೇದೇನೋ ಕಾನೂನಿನ ಮತ್ತು ಸಂವಿಧಾನಾತ್ಮಕ ರಕ್ಷಣೆಯನ್ನು ಹೊಂದಿದವು. ಇನ್ನೊಂದು ಏನಂತಂದ್ರೆ, ಇವು ವ್ಯಕ್ತಿತ್ವ ವಿಕಸನಕ್ಕೆ ಪ್ರಮುಖ ಕಾರಣ. ಹೆಂಗೆ ವ್ಯಕ್ತಿತ್ವ ವಿಕಸನಕ್ಕೆ ಪ್ರಮುಖ ಕಾರಣ? ನಿಮ್ಗೆ ಹೇಳ್ತಾ ಹೋಗ್ತಾರೋ, ಉದ್ಯೋಗದಲ್ಲಿ ಮೀಸಲಾತಿ ಹೇಳ್ತಾರೋ, ಕಾನೂನಿನ ಮುಂದೆ ಸಮಾನತೆ ಹೇಳ್ತಾರೋ, ಮತ್ತು ತಮ್ಮ ಭಾಷೆ ಲಿಪಿಗಳ ರಕ್ಷಣೆ ಬಗ್ಗೆ ಹೇಳ್ತಾರೋ, ಶೈಕ್ಷಣಿಕ ಸಂಸ್ಥೆಗಳ ಬಗ್ಗೆ ಹೇಳ್ತಾರೋ,
ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಹೇಳ್ತಾರೋ, ಬಾಲ ಕಾರ್ಮಿಕ ನಿವಾರಣೆ ಬಗ್ಗೆ ಹೇಳ್ತಾರೋ. ಈ ರೀತಿ ಸಂವಿಧಾನದ ಮೂಲಭೂತ ಹಕ್ಕುಗಳು ಏನದಾವಲ್ಲ, ಒಬ್ಬ ವ್ಯಕ್ತಿಯನ್ನ, ಅವನ ವ್ಯಕ್ತಿತ್ವವನ್ನು ಯಾವ ರೀತಿ ವಿಕಸನ ಮಾಡಬೇಕು, ಅವನನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು ಅನ್ನೋದನ್ನ ತಿಳಿಸ್ತಾ ಹೋಗ್ತಾವ. ಅದಕ್ಕೆ ಇವು ಏನಂತಂದ್ರೆ ಮೂಲಭೂತ ಹಕ್ಕುಗಳು ಅಂತ ಇಲ್ಲಿ ಏನು ಮಾಡ್ತಾರ, ಪ್ರಮುಖವಾಗಿ ಮಾಹಿತಿಯನ್ನ, ಇದು ಮೂಲಭೂತ ಹಕ್ಕುಗಳು ಅನ್ನೋದನ್ನ ಒಪ್ಕೊಳ್ತಾ ಹೋಗ್ತಾರೆ. ಇನ್ನ ಮೂಲಭೂತ ಹಕ್ಕುಗಳ ಸ್ವರೂಪ ಮತ್ತು ಲಕ್ಷಣಗಳನ್ನು ನೋಡ್ತಾ ಹೋಗೋಣ. ಏನು ಮೂಲಭೂತ ಹಕ್ಕುಗಳ ಸ್ವರೂಪ ಮತ್ತು ಲಕ್ಷಣ. ಏನೇನು ಲಕ್ಷಣ ಹೊಂದಿದವು? ಈ ಮೂಲಭೂತ ಹಕ್ಕುಗಳ ಸ್ವರೂಪ ಮತ್ತು ಲಕ್ಷಣವನ್ನು ನೋಡಿದಾಗ ಇದರಲ್ಲಿ ಮೊದಲನೇ ಲಕ್ಷಣ ಏನಂತಂದ್ರ ಸವಿಸ್ತಾರ ವಿವರಣೆ. ಇಲ್ಲಿ ನೋಡ್ರಿ, ಇಲ್ಲಿ ಏನು ಹೇಳಿದಾರೋ ಸವಿಸ್ತಾರ ವಿವರಣೆ ಅಂತ ಹೇಳಿದಾರೋ ಅಂತಂದ್ರೆ ಏನ, ನಾ ಮಾಡೋ ಕ್ಲಾಸ್ಗಳು ಹೆಂಗಾಗು ಅಂತಂದ್ರೆ ಏನ ಭಾಳ ಆಗ್ತಾ ಹೋಗ್ತಾವೋ, ಅದಕ್ಕೆ ನೀವು ಪೇಷನ್ಸ್ ಇರಬೇಕು. ಭಾರತ ಸಂವಿಧಾನದ 3ನೇ ಭಾಗವನ್ನ ಅತಿ ವಿಸ್ತಾರವಾಗಿ ವಿವರಣೆ ಮಾಡ್ತಾ ಹೋಗಿದಾರು. ಇಲ್ಲಿ ಏನು ಹಾಗೆ ಹೀಗೆ ಮಾಡ್ತಾ ಹೋಗಿಲ್ಲ. ಯಾಕಂದ್ರೆ ನೀವು ನೋಡ್ರಿ, ಎಕ್ಸಾಮ್ ಒಳಗ ಇದ್ರ ಮ್ಯಾಗ ಹೆಚ್ಚು ಕ್ವಶನ್ ಆಗ್ತಿರ್ತಾವ. 12ನೇ ಭಾಗದಿಂದ ನಿಮಗೆ 52ನೇ ಭಾಗದವರೆಗೂ ಅತಿ ಹೆಚ್ಚು ಕ್ವಶನ್ಗಳು. ಇಲ್ಲಿ ಭಾಳ ಅಂತಂದ್ರೆ ಏನು, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು ಎಲ್ಲ ಮುಗಿತಾವೆ. ಇಲ್ಲ ಅಲ್ಲೇ ಭಾಳ ಕ್ವಶನ್ ಆಗ್ತಿರ್ತಾವೆ. ಅದಕ್ಕೆ ಇಲ್ಲೇನು ಸವಿಸ್ತಾರ ವಿವರಣೆ ಅಂತ ಹೇಳ್ತಾರೋ. ಏನು ವಿಸ್ತಾರ ವಿವರಣೆ ಐತಿ ಏನಂತಂದ್ರ, ಇಲ್ಲಿ 3ನೇ ಭಾಗವನ್ನ, ಈ 3ನೇ ಭಾಗವನ್ನ ಏನು ಮಾಡಿದಾರ ಅಂತಂದ್ರ ವಿಸ್ತಾರವಾಗಿ ಇದನ್ನ ಭಾಳ ವಿಸ್ತಾರವಾಗಿ ವಿವರಣೆ ಮಾಡಿದಾರು. ಮತ್ತೇನಂತಂದ್ರ ಈ 3ನೇ ಭಾಗವನ್ನ ಮೂಲಭೂತ, ಯಾವುದು ಮೂಲಭೂತ, ಈ ಮೂಲಭೂತ ಹಕ್ಕುಗಳಿಗೆ ಮಾತ್ರ ತೆಗೆದಿಟ್ಟಿದಾರು. ಮಾತ್ರ 3ನೇ ಭಾಗವನ್ನ ಮೂಲಭೂತ ಹಕ್ಕುಗಳಿಗೆ ಮಾತ್ರ ತೆಗೆದಿಟ್ಟಿದಾರು. ಇಲ್ಲೇನ್ ಮಾಡಿದಾರ ಅಂತಂದ್ರ, ಇಲ್ಲಿ 14ರಿಂದ 32, ಈ 14ರಿಂದ 32 ಕಲಂಗಳನ್ನ ಬರೀ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆ ನೀಡೋದ್ರಲ್ಲೇನ ಏನ್ ಮಾಡಿದಾರು, ಮೂಡಿಬಿಟ್ಟಿದಾರು. ಇದಕ್ಕೆ ಏನಂತ ಕರೀತಾರ ಅಂದ್ರ ಸವಿಸ್ತಾರ ಮತ್ತು ಸವಿಸ್ತಾರವಾದ ವಿವರಣೆ, ಬಹಳ ವಿಸ್ತಾರವಾಗಿ ಐತಿ ಅನ್ನೋದನ್ನ ಇಲ್ಲಿ ಏನ್ ಮಾಡ್ತಾರೋ ಹೇಳ್ತಾ ಹೋಗ್ತಾರೋ. ಇನ್ನ 2ನೇ ಪಾಯಿಂಟ್ ಏನಪ್ಪ ಅಂತಂದ್ರೆ, 2ನೇ ಅಂಶ ಏನಂತಂದ್ರ, ಇಲ್ಲಿ ಮೂಲಭೂತ ಹಕ್ಕುಗಳನ್ನ ಎಲ್ಲರಿಗೂ ಒಂದೇ ರೀತಿಯಾಗಿ ನೀಡಿಲ್ಲ. ಮೂಲಭೂತ ಹಕ್ಕುಗಳನ್ನ ಏನು ಮಾಡಿದಾರೋ ಅಂತಂದ್ರೆ, ಇಲ್ಲಿ ಪೌರರು ಮತ್ತು ವಿದೇಶಿಗರು, ಪೌರರು ಮತ್ತು ವಿದೇಶಿಗರು ಈ ರೀತಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಒಂದು ಪೌರರಿಗೆ ಮಾತ್ರ ಮೂಲಭೂತ ಹಕ್ಕುಗಳು ಒಂದಷ್ಟು ಅದಾವ. ಪೌರ ಅಂತಂದ್ರೆ ಏನು, ಪೌರ ಯಾರು, ಹೆಂಗ ಅಂತೆಲ್ಲ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಮಾಡಿದನು. ಪೌರ ಅಂತಂದ್ರೆ ಏನು, ಭಾರತೀಯ ಪ್ರಜೆ. ಭಾರತೀಯ ಪ್ರಜೆಗೆ ಮೂಲಭೂತ ಹಕ್ಕುಗಳು ಮೀಸಲಿರೋದು ಬೇರೆ ಐತಿ. ಇನ್ನೊಂದು ವಿದೇಶಿಗರು ಪ್ಲಸ್ ಪೌರರು. ನೋಡ್ರಿ ಇಲ್ಲಿ ಹೆಂಗ್ ಮಾಡಿದಾರ, ಇಲ್ಲಿ ವಿದೇಶಿಗರು ಮತ್ತು ಭಾರತೀಯರಿಗೆ ಕೂಡಿಸಿ ಒಂದಷ್ಟು ಹಕ್ಕದಾವ. ಭಾರತೀಯರಿಗೆ ಮಾತ್ರ ಸೀಮಿತವಾಗಿದ್ದು ಕೆಲವೊಂದಿಷ್ಟು ಹಕ್ಕುಗಳನ್ನ ನಾವೇನ್ ಮಾಡ್ಬೋದು, ಇಲ್ಲೇ ಮೂಲಭೂತ ಹಕ್ಕುಗಳನ್ನ ನೋಡ್ಬೋದು. ಇನ್ನ ಇವು ಯಾವ ಇಲ್ಲಿ ಕೆಲವೊಂದಿಷ್ಟು ಹಕ್ಕುಗಳು ಅದಾವು. ಅವು ಯಾವ ಅಂತ ಈಗ ಇಲ್ಲಿ ನೋಡೋಣ. ಒಂದು ಕಲಂ ಹಾಕಿ ನೋಡ್ಕೊಂತ ಹೋಗೋಣಿದ್ರು ನಾವು. ಇಲ್ಲಿ ಏನು ಮಾಡೋಣ ಅಂತಂದ್ರೆ, ನಮ್ಮ ಪೌರರಿಗೆ ಮಾತ್ರ ಅಂದ್ರೆ ಭಾರತೀಯ ಪ್ರಜೆಗೆ ಇಲ್ಲಿ ನೋಡೋಣ, ಪೌರರಿಗೆ ಪ್ಲಸ್ ವಿದೇಶಿಗರಿಗೆ. ಇಲ್ಲೇ ಭಾರತೀಯ ಪೌರರಿಗೆ ಮಾತ್ರ, ಇಲ್ಲೇ ಭಾರತೀಯ ಪೌರರಿಗೂ ಮತ್ತು ವಿದೇಶಿಗರಿಗೂ ಇಬ್ಬರಿಗೂ ಯಾವ ಅಪ್ಲೈ ಆಗ್ತಾವು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಮೊದಲೇನು ನೋಡೋಣ ಅಂತಂದ್ರೆ, ಭಾರತೀಯ ಪೌರರಿಗೆ ಯಾವ್ಯಾವ ಮೂಲಭೂತ ಹಕ್ಕುಗಳು ಭಾರತೀಯ ಪೌರರಿಗೆ ಅಷ್ಟ ಅದಾವು ಅಂತ ನೋಡಿದಾಗ, ಮೊದಲನೇದು ಕಲಂ 15. ಕಲಂ 15 ಏನು ಹೇಳ್ತೈತಿ ಅಂತಂದ್ರೆ,
ಲಿಂಗ, ಜಾತಿ, ಜನಾಂಗ, ಧರ್ಮ, ಜನ್ಮಸ್ಥಳ. ಲಿಂಗ, ಜಾತಿ, ಜನಾಂಗ, ಧರ್ಮ, ಜನ್ಮಸ್ಥಳ ಇವು ಯಾವುದರ ಆಧಾರದ ಮೇಲೂ ತಾರತಮ್ಯ ಮಾಡುವಂತಿಲ್ಲ ಅಂತ 15ನೇ ಕಲಂ ಹೇಳ್ತೈತಿ. ಇದ ಭಾರತೀಯ ಪೌರರಿಗೆ ಮಾತ್ರ ಅನ್ವಯ ಐತಿ, ವಿದೇಶಿಗರಿಗೆ ಅನ್ವಯ ಇಲ್ಲ. ಇನ್ನು ವಿದೇಶಿಗರಿಗೆ ಅನ್ವಯ ಆಗಿದ್ದು ಯಾವುದು? ವಿದೇಶಿಗರಿಗೆ ಅನ್ವಯ ಆಗಿದ್ದು ಯಾವುದು ಅಂತಂದ್ರೆ 14 ವಿದೇಶಿಗರು ಮತ್ತು ಭಾರತೀಯ ಪೌರರು ಇಬ್ಬರಿಗೂ ಅನ್ವಯ ಆಗಿದ್ದು ಯಾವುದು ಅಂದ್ರೆ 14ನೇ ಕಲಂನ ಅನ್ವಯ ಹೇಳ್ತಾರೋ. ಏನಂತಂದ್ರೆ ಎಲ್ಲರೂ ಕಾನೂನಿನ ಮುಂದೆ, ಎಲ್ಲರೂ ಕಾನೂನಿನ ಮುಂದೆ ಸಮಾನರು. ನೋಡ್ರಿ ಇಲ್ಲಿ ನೀರು 14ನೇ ಕಲಂ ಏನಾಯ್ತು, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಐತ್ಲ, ಅದು ಭಾರತೀಯ ಪೌರನಿಗೂ ಮತ್ತು ವಿದೇಶಿಗರಿಗೂ ಅನ್ವಯ ಆಗ್ತೈತಿ. ಆದ್ರೆ ಭಾರತೀಯ ಪೌರನಿಗೆ ಮಾತ್ರ ಯಾವ್ದು ಅನ್ವಯ ಆಗ್ತೈತಿ ಅಂತಂದ್ರೆ ಲಿಂಗ, ಜಾತಿ, ಜನಾಂಗ, ಧರ್ಮ, ಜನ್ಮಸ್ಥಳ, ವಾಸಸ್ಥಾನದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಅನ್ನೋದು. ಇನ್ನು ನೆಕ್ಸ್ಟ್ ಯಾವ್ದಂತಂದ್ರೆ ಇಲ್ಲಿ ಮತ್ತೊಂದು ಯಾವ್ದು ಕಲಮ್ಮ? 16 ಏನು ಹೇಳ್ತೈತಿ ಅಂತಂದ್ರೆ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ. ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ ಅಂತ 16ನೇ ಕಲಂ ಹೇಳ್ತೈತಿ. ಆದರೆ 16ನೇ ಕಲಂ ಬರೀ ಭಾರತೀಯ ಪೌರರಿಗೆ ಮಾತ್ರ ಅನ್ವಯ ಆಗ್ತೈತಿ. ಯಾಕಂದ್ರೆ ವಿದೇಶಿಗರಿಗೆ ಸಾರ್ವಜನಿಕ ಉದ್ಯೋಗದಲ್ಲಿ ಅವಕಾಶವಿಲ್ಲ. ಆದ್ರೆ ಏನು ಮಾಡ್ಬೋದು, ಅವರ ಇಲ್ಲಿ ಪ್ರೈವೇಟ್ ಖಾಸಗಿ ಮಾಡ್ಬೋದು. ಖಾಸಗಿ ಉದ್ಯೋಗವನ್ನು ಯಾರು ಮಾಡ್ಬೋದು ಅಂತಂದ್ರೆ ವಿದೇಶಿಗರು ಮಾಡ್ಬೋದು. ಆದರೆ ಭಾರತೀಯರಿಗೆ ಸಾರ್ವಜನಿಕ, ಖಾಸಗಿ ಎರಡರಲ್ಲೂ ಐತಿ. ಆದರೆ ವಿದೇಶಿಗರಿಗೆ ಸಾರ್ವಜನಿಕ ಉದ್ಯೋಗದಲ್ಲಿ ಇಲ್ಲ ಅಂತ ನಾವಿಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಯಾವುದಂತಂದ್ರೆ ಎಲ್ಲೇ ಈ ಭಾರತೀಯ ಪೌರರು ಮತ್ತು ವಿದೇಶಿಗರು ಇವರಿಬ್ಬರಿಗೂ ಅನ್ವಯ ಆಗುವಲ್ಲಿ ಯಾವುದಂತಂದ್ರೆ ಕಲಂ 20. ಕಲಂ 20 ಏನು ಹೇಳ್ತೈತಿ ಅಂತಂದ್ರೆ ಯಾವುದೋ ಒಂದು ಅಪರಾಧಿಯನ್ನು ಬಂಧಿಸಿದ್ರೆ, ಯಾವುದೇ ಒಬ್ಬ ಅಪರಾಧಿಯನ್ನು ಬಂಧಿಸಿದ್ರೆ ಅಪರಾಧಿಗೆ ರಕ್ಷಣೆ ನೀಡುವಂಥದ್ದು. ಏನು? ಅಪರಾಧಿಗೆ ರಕ್ಷಣೆ. ಈ ಅಪರಾಧಿಗೆ ರಕ್ಷಣೆ ನೀಡುವಂಥ ಕಲಮನ್ನು ಯಾವ್ದು ಹೇಳ್ತೈತೆ ಅಂದ್ರೆ 20ನೇ ಕಲಂ ಹೇಳ್ತೈತಿ. ಇದು ಭಾರತೀಯ ಪೌರನಿಗೂ ಮತ್ತು ವಿದೇಶಿಗರಿಗೂ ಇಬ್ಬರಿಗೂ ಏನಾಗ್ತೈತಿ, ಅಪ್ಲೈ ಆಗ್ತಾ ಹೋಗ್ತೈತಿ. ಇನ್ನು ಮತ್ತು ಭಾರತೀಯ ಪೌರನಿಗೆ ಮತ್ತೆ ಯಾವುದು, ಈಗ ವಿದೇಶಿಗನಿಗೆ ಇಲ್ಲಿ ಇನ್ನೊಂದು ಏನಾಗ್ತೈತೆ ಅಂದ್ರೆ ಭಾರತೀಯ ಪೌರ ಮತ್ತು ವಿದೇಶಿಗ ಇಬ್ಬರಿಗೂ ಇನ್ನೊಂದು ಏನಂತಂದ್ರೆ 21ನೇ ಕಲಂ ಅನ್ವಯ ಜೀವಿಸುವ ಹಕ್ಕು. ಯಾವುದು? ಜೀವಿಸುವ ಹಕ್ಕು. ಏನಾದರೂ ತುರ್ತು ಪರಿಸ್ಥಿತಿ ಘೋಷಣೆ ಆಗಿರ್ತೈತಿ. ತುರ್ತು ಪರಿಸ್ಥಿತಿ ಘೋಷಣೆ ಆದಂಥ ಸಂದರ್ಭದಲ್ಲಿ ಇವೆರಡು ಕಲಂಗಳನ್ನು ಬಿಟ್ಟು, ಇವೆರಡು ಹಕ್ಕುಗಳನ್ನು ಬಿಟ್ಟು ಉಳಿದೆಲ್ಲ ಹಕ್ಕುಗಳು ಏನಾಗಿರ್ತಾವೆ, ರದ್ದಾಗಿರ್ತಾವೆ. ಆದ್ರೆ ಇದು ಅಪರಾಧಿಗಳ ರಕ್ಷಣೆ, ಜೀವಿಸುವ ಹಕ್ಕು, ಇವೆರಡ ಹಕ್ಕುಗಳು ಉಳಿದಿರ್ತಾವೆ. ಇಲ್ಲಿ ಏನಂತಂದ್ರೆ ಜೀವಿಸುವ ಹಕ್ಕು ಪೌರನಿಗೂ, ಭಾರತೀಯ ಪೌರನಿಗೂ ಮತ್ತು ವಿದೇಶಿಗರಿಗೂ ಇಬ್ಬರಿಗೂ ಏನಾಗ್ತೈತಿ, ಅಪ್ಲೈ ಆಗ್ತಾ ಹೋಗ್ತೈತಿ. ಇನ್ನು ಇಲ್ಲೇನಂತಂದ್ರೆ 19. ಈ 19ನೇ ಕಲಂ ಅನ್ವಯ ಪ್ರಜೆಗಳಿಗೆ ಏನು ಕೊಡ್ತಾರೋ 6 ರೀತಿಯ ಸ್ವಾತಂತ್ರ್ಯ ಕೊಡ್ತಾರೆ. ಏನು? 6 ರೀತಿಯ ಸ್ವಾತಂತ್ರ್ಯ. ಈ 6 ರೀತಿಯ ಸ್ವಾತಂತ್ರ್ಯಗಳು ಭಾರತೀಯರಿಗೆ ಮಾತ್ರ ಅನ್ವಯ ಆಗ್ತೈತಿ. 19ನೇ ಕಲಂ ಅನ್ವಯ 6 ರೀತಿಯ ಸ್ವಾತಂತ್ರ್ಯಗಳು ಭಾರತೀಯ ಪ್ರಜೆಗೆ ಮಾತ್ರ ಅನ್ವಯ ಆಗೈತಿ ಅಂತ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಭಾರತೀಯ ಮತ್ತು ವಿದೇಶಿಗರಿಗೆ ಮತ್ತೆ ಯಾವ್ದು ಅಪ್ಲೈ ಆಗ್ತೈತಿ ಅಂತಂದಾಗ 21A ವಿಧಿ. ಈ 21A ವಿಧಿಯನ್ನು 86ನೇ ತಿದ್ದುಪಡಿಯ ಮೂಲಕ ಏನು ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತಾರೋ 2002ರಲ್ಲಿ ಇದನ್ನು 21 ಏನು ಹೇಳ್ತೈತಿ ಅಂತಂದ್ರೆ ಮೂಲಭೂತ ಶಿಕ್ಷಣ. ಈ ಮೂಲಭೂತ ಶಿಕ್ಷಣ ಭಾರತೀಯ ಪ್ರಜೆಗೂ ಅಪ್ಲೈ ಆಗ್ತೈತಿ, ವಿದೇಶಿಗರಿಗೂ ಅನ್ವಯ ಆಗ್ತೈತಿ. ಮೂಲಭೂತ ಶಿಕ್ಷಣ ಭಾರತೀಯರಿಗೂ ಮತ್ತು ವಿದೇಶಿಯರಿಗೂ ಇಬ್ಬರಿಗೂ ಅಪ್ಲೈ ಆಗ್ತೈತಿ. ಇನ್ನು ನೆಕ್ಸ್ಟ್ ಯಾವುದಂತಂದ್ರೆ
ಮತ್ತೆ ಆ ಕಲಮ 29. ಈ 29 ಭಾರತೀಯ ಪೌರನಿಗೆ ಮಾತ್ರ ಅನ್ವಯ ಆಗ್ತೈತಿ. 29 ಏನು ಹೇಳ್ತೈತಿ ಅಂತಂದ್ರೆ ಅಲ್ಪಸಂಖ್ಯಾತರ ಭಾಷೆ, ಲಿಪಿ ಮತ್ತು ಸಂಸ್ಕೃತಿ. ಅಲ್ಪಸಂಖ್ಯಾತರ ಭಾಷೆ, ಲಿಪಿ ಮತ್ತು ಸಂಸ್ಕೃತಿ ಇವುಗಳ ರಕ್ಷಣೆ. ಅಲ್ಪಸಂಖ್ಯಾತರ ಭಾಷೆ, ಸಂಸ್ಕೃತಿ, ಲಿಪಿಗಳ ರಕ್ಷಣೆಯ ಬಗ್ಗೆ ಯಾವ್ದು ಹೇಳ್ತೈತೆ ಅಂತಂದ್ರೆ ನಮಗೆ 29ನೇ ಕಲಂ ಹೇಳ್ತೈತಿ. ಇದು ಕೇವಲ ಭಾರತೀಯರಿಗೆ ಮಾತ್ರ, ವಿದೇಶಿಗರಿಗಲ್ಲ, ಕೇವಲ ಭಾರತೀಯರಿಗೆ ಮಾತ್ರ ಅನ್ವಯ ಆಗ್ತೈತಿ. ಇನ್ನು ವಿದೇಶಿಗರು ಮತ್ತು ಭಾರತೀಯರು ಇಬ್ಬರಿಗೂ ಯಾವ್ದು ಅಪ್ಲೈ ಆಗ್ತೈತೆ ಅಂತಂದ್ರೆ ಕಲಂ 22. ಕಲಂ 22 ಏನು ಹೇಳ್ತೈತಿ ಅಂತಂದ್ರೆ ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆ. ಯಾರನ್ನಾದ್ರೂ ಬಂಧಿಸಿದ್ರ, ಒಬ್ಬರನ್ನ ಯಾರನ್ನೋ ಬಂಧಿಸಿದಾರು, ಆ ವ್ಯಕ್ತಿಯ ಬಂಧನ ಮತ್ತು ಸೆರೆವಾಸ ಅಂದ್ರೆ ಸೂಕ್ತ ಕಾರಣವನ್ನು ನೀಡಬೇಕಾಗಿರ್ತೈತಿ. ಕಾರಣವಿಲ್ಲದೆ ಬಂಧನ ಮಾಡಿದ್ರ ಅಂತಂದ್ರೆ, ಅವನು ತಪ್ಪಿಲ್ಲದೆ ಬಂಧನ ಮಾಡಿದ್ದಂತಂದ್ರೆ ಅಂತಹ ವ್ಯಕ್ತಿಗಳ ಬಂಧನ ಮತ್ತು ರಕ್ಷಣೆ. ಈ ಥರದ್ದು ಬಂಧನ ಮತ್ತು ಸೆರೆವಾಸ. ಒಬ್ಬ ವ್ಯಕ್ತಿಗೆ ಅವನ ಬಂಧನದ ವಿರುದ್ಧ ಅಥವಾ ಸೆರೆವಾಸದ ವಿರುದ್ಧ ರಕ್ಷಣೆಯನ್ನು ಯಾವ್ದು ಕೊಡ್ತೈತೆ ಅಂತಂದ್ರೆ ಈ 22ನೇ ಕಲಮ ಕೊಡ್ತಾ ಹೋಗ್ತೈತಿ. ಇನ್ನು ಇಲ್ಲಿ ಇನ್ನೊಂದು ಯಾವುದು ಭಾರತೀಯ ಪೌರರಿಗೆ ಮಾತ್ರ ಅಪ್ಲೈ ಆಗೋದು ಅಂತಂದ್ರೆ ಭಾರತೀಯ ಪೌರರಿಗೆ ಮಾತ್ರ ಅಪ್ಲೈ ಆಗೋದು 30ನೇ ಕಲಂ ಏನು ಹೇಳ್ತೈತಿ ಅಂತಂದ್ರೆ ಅಲ್ಪಸಂಖ್ಯಾತರಿಗಾಗಿ ಶೈಕ್ಷಣಿಕ ಸಂಸ್ಥೆ. ಈ ಅಲ್ಪಸಂಖ್ಯಾತರಿಗಾಗಿಯೇ ಸ್ಥಾಪಿಸಿರುವಂಥ ಯಾವುದು ಈ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ. ಅಲ್ಪಸಂಖ್ಯಾತರಿಗೆ ಸ್ಥಾಪನೆಗೊಂಡಂಥ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ನೀಡೋದ್ರ ಬಗ್ಗೆ ಯಾವ ತಿಳಿಸ್ತಾ ಹೋಗ್ತೈತಿ ನಮಗೆ 30ನೇ ಕಲಂ ಮಾಹಿತಿಯನ್ನು ನೀಡ್ತಾ ಹೋಗ್ತೈತಿ. ಇದು ಭಾರತೀಯ ಪ್ರಜೆಗಳಿಗೆ ಮಾತ್ರ ಅಪ್ಲೈ ಆಗ್ತೈತಿ. ಇನ್ನು ಇಲ್ಲಿ ಯಾರಿಗಂತಂದ್ರೆ ಭಾರತೀಯ ಪ್ರಜೆ ಮತ್ತು ವಿದೇಶಿಗರಿಗೆ ಮತ್ತೆ ಯಾವ್ದು ಅಪ್ಲೈ ಆಗ್ತೈತಿ ಅಂತ ನೋಡಿದಾಗ 23ನೇ ಕಲಂ ಏನು ಹೇಳ್ತೈತಿ? ಜೀತ ಪದ್ಧತಿಯ ನಿರ್ಮೂಲನೆ. ಈ ಜೀತ ಪದ್ಧತಿಯ ನಿರ್ಮೂಲನೆ ಇದು ಭಾರತೀಯರಿಗೂ ಮತ್ತು ವಿದೇಶಿಗರಿಗೂ ಇಬ್ಬರಿಗೂ ಅಪ್ಲೈ ಆಗ್ತೈತಿ ಅಂತ ಇಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಇನ್ನೊಂದು ಯಾವುದಂತಂದ್ರೆ 24 ಏನು ಹೇಳ್ತೈತಿ ಅಂದ್ರೆ ಬಾಲಕಾರ್ಮಿಕ ನಿರ್ಮೂಲನೆ. ಈ ಬಾಲಕಾರ್ಮಿಕ ನಿರ್ಮೂಲನೆಯು ಕೂಡ ಭಾರತೀಯರಿಗೂ ಮತ್ತು ವಿದೇಶಿಗರಿಗೂ ಇಬ್ಬರಿಗೂ ಇದೇನಾಗ್ತೈತಿ? ಅನ್ವಯವಾಗ್ತಾ ಹೋಗ್ತೈತಿ. ಇನ್ನು ಮತ್ತೆ ಯಾವುದು ಅಂದರೆ ಈಗ ಇಲ್ಲಿ ಭಾರತೀಯರಿಗಾತು, ಇನ್ನು ಭಾರತೀಯ ಮತ್ತು ವಿದೇಶಿಗರಿಗೆ ಅಪ್ಲೈ ಆಗುವಂಥದ್ದು ಮತ್ತೆ ಯಾವುದು ಅಂತಂದಾಗ 25, 26, 27, 28 ಇವೆಲ್ಲ ಏನು ಅಂತಂದಾಗ ಧಾರ್ಮಿಕ ಸ್ವಾತಂತ್ರ್ಯ ಅಂತ ಕರಿತೀವಿ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕುಗಳು ಇವು. ಈ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕುಗಳು ಏನಂತಂದ್ರೆ ಕೇವಲ ಭಾರತೀಯರಿಗೆ ಮತ್ತು ವಿದೇಶಿಗರಿಗೆ, ಭಾರತೀಯರಿಗೂ ಮತ್ತು ವಿದೇಶಿಗರಿಗೂ ಇಬ್ಬರಿಗೂ ಅಪ್ಲೈ ಆಗ್ತಾವೆ. ಈಗ ನಾವು ಏನು ನೋಡ್ಕೊತ ಹೋದಾಗ ಈಗ ಇಲ್ಲಿ ಕೆಲವೊಂದು ಕಲಂಗಳು ಪೌರರಿಗೂ ಮತ್ತು ವಿದೇಶಿಗರಿಗೂ ಇಬ್ಬರಿಗೂ ಅಪ್ಲೈ ಆಗ್ತಾವೆ ಅಂತ ನೋಡಿದವು. ಯಾವಾಗ ಅಂತಂದಾಗ 15ನೇ ಕಲಂ ಭಾರತೀಯ ಪೌರರಿಗೆ ಮಾತ್ರ ಲಿಂಗ, ಜಾತಿ, ಜನಾಂಗದ ಆಧಾರದ ಮೇಲೆ ಮೀಸಲಾತಿ. ಇನ್ನು 16ನೇ ಕಲಂ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ ಭಾರತೀಯರಿಗೆ ಮಾತ್ರ. 19ನೇ ಕಲಂ 6 ರೀತಿಯ ಸ್ವಾತಂತ್ರ್ಯ ಭಾರತೀಯರಿಗೆ ಮಾತ್ರ. 29 ಅಲ್ಪಸಂಖ್ಯಾತರ ಭಾಷೆಗಳ ರಕ್ಷಣೆ, ಲಿಪಿಗಳ ರಕ್ಷಣೆ, ಸಂಸ್ಕೃತಿಯ ರಕ್ಷಣೆ ಭಾರತೀಯರಿಗೆ ಮಾತ್ರ ಅನ್ವಯ ಆಗ್ತೈತಿ. ಇನ್ನು ಕೊನೆಯದಾಗಿ ಏನಂತಂದ್ರೆ ಅಲ್ಪಸಂಖ್ಯಾತರಿಗಾಗಿಯೇ ಸ್ಥಾಪಿಸಿರುವಂಥ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ ಬಗ್ಗೆ. ಇನ್ನು ಭಾರತೀಯರಿಗೂ ಮತ್ತು ವಿದೇಶಿಯರಿಗೂ ಇಬ್ಬರಿಗೂ ಯಾವ ಅಪ್ಲೈ ಆಗ್ತಾವ ಅಂತ ನೋಡಿದಾಗ ಇದು 14ನೇ ಕಲಂ ಅನ್ವಯ ಏನಂದ್ರೆ ಎಲ್ಲರೂ ಸಮಾನರು ಅನ್ನೋದು. 20ರಲ್ಲಿ ಅಪರಾಧಿಗಳ ರಕ್ಷಣೆ ಆಗಿರ್ಬೋದು. 21 ಜೀವಿಸುವ ಹಕ್ಕು. ಇನ್ನು 21A ಅನ್ನೋದು ಮೂಲಭೂತ ಶಿಕ್ಷಣ, ಸಾರ್ವತ್ರಿಕ ಶಿಕ್ಷಣ.
22 ಬಂಧನದ ವಿರುದ್ಧ ರಕ್ಷಣೆ, 23 ಜೀತ ಪದ್ಧತಿ ನಿರ್ಮೂಲನೆ, 24 ಬಾಲಕಾರ್ಮಿಕ ಪದ್ಧತಿ ಮತ್ತು ಧಾರ್ಮಿಕ ಸ್ವಾತಂತ್ರ್ಯ. ಇವೆಲ್ಲವೂ ಭಾರತೀಯರು ಮತ್ತು ವಿದೇಶಿಗರು ಇಬ್ಬರಿಗೂ ಏನಾಗ್ತಾವೆ, ಅಪ್ಲೈ ಆಗ್ತಾ ಹೋಗ್ತಾವೆ. ಇನ್ನು ಮತ್ತು ಮುಂದಿನ ಪಾಯಿಂಟ್ ಏನು, ಮುಂದಿನ ಸ್ವರೂಪ ಯಾವುದಂತ ನೋಡಿದಾಗ ಎಷ್ಟನೇದಂತಂದ್ರೆ ಮೂರನೇ ಸ್ವರೂಪ ಯಾವುದಂತಂದ್ರೆ ಇವು ನ್ಯಾಯರಕ್ಷಿತವಾಗಿವೆ. ಈ ಮೂಲಭೂತ ಹಕ್ಕುಗಳು ಹೆಂಗಾಗಿದಾವ ಅಂತಂದ್ರೆ ನ್ಯಾಯರಕ್ಷಿತವಾಗಿದಾವ. ಇದು ಹೆಂಗೆ ಗೊತ್ತಾಕೈತಿ, ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾಗಿದಾವು ಅನ್ನೋದು ಹೆಂಗೆ ಗೊತ್ತಾಕೈತಿ ಅಂತಂದಾಗ, ಈಗಾಗಲೇ ನಾನು ನಿಮಗೆ ಹೇಳಿ, ನಮಗೆ ಮೂಲಭೂತ ಹಕ್ಕುಗಳಿಗೆ ಯಾವುದೇ ರೀತಿಯ ಧಕ್ಕೆ ಬಂದಾಗ ನಾವೇನು ಮಾಡ್ಬೋದು, 32ನೇ ಕಲಂ ಅನ್ವಯ ಏನು ಮಾಡ್ಬೋದು, ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಇಲ್ಲಿ 139ನೇ ಕಲಂ ಬರ್ತೈತಿ, ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಇನ್ನು 226ನೇ ಕಲಂ ಅನ್ವಯ ನಾವೇನು ಮಾಡ್ಬೋದು, ಹೈಕೋರ್ಟ್. ಈ ಮೂಲಕ ನಮ್ಗೇನು ಗೊತ್ತಾಗ್ತೈತಿ, ಇವು ನ್ಯಾಯರಕ್ಷಿತವಾಗಿದ್ದಾವೆ, ನ್ಯಾಯಾಂಗದಿಂದ ರಕ್ಷಣೆಯನ್ನು ಹೊಂದಿದಾವು ಅನ್ನೋದನ್ನು ಇಲ್ಲಿ ಏನು ಮಾಡ್ಬೋದು, ನಾವು ನೋಡ್ತಾ ಹೋಗ್ಬೋದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಎಷ್ಟನೇದಂತಂದ್ರೆ 4ನೇ ಪಾಯಿಂಟ್. ಇಲ್ಲಿ 4ನೇ ಪಾಯಿಂಟ್ ಏನಂತ ನೋಡಿದಾಗ ಇವೆಲ್ಲವುಗಳು ಕೂಡ ಲಿಖಿತ ರೂಪದಾಗದಾವು. ಇದು ವೆರಿ ಇಂಪಾರ್ಟೆಂಟ್. ಮೂಲಭೂತ ಹಕ್ಕುಗಳು ಯಾವ ರೂಪದಾಗದಾವು ಅಂತಂದ್ರೆ ಲಿಖಿತ ರೂಪದಲ್ಲಿ ಕಂಡು ಬರ್ತಾ ಹೋಗ್ತಾವೆ. ಏನು 6 ಮೂಲಭೂತ ಹಕ್ಕುಗಳು. ಈ 6 ಮೂಲಭೂತ ಹಕ್ಕುಗಳು ಏನದಾವು ಅಂತಂದ್ರೆ ಲಿಖಿತ ರೂಪದಲ್ಲಿ ಬರೆದಿಡಲಾಗಿದೆ. ಹೆಂಗೆ ಬರೆದಿಡಲಾಗಿದೆ ಅಂತಂದಾಗ ನಮ್ದು 3ನೇ ಭಾಗದಲ್ಲಿ ಕಂಡು ಬರ್ತಾವೆ. ಬರೆದಿಟ್ಟಾರಂತ ನಮಗೇನು ಕಂಡು ಬರ್ತಾವೆ, 12ರಿಂದ 35ನೇ ವಿಧಿಯಲ್ಲಿ ಕಂಡು ಬರ್ತಾವೆ. ಇದನ್ನೆಲ್ಲ ನಾವು ಈಗ ಓದಾತೇವೆ ಅಂತಂದ್ರೆ ಇವೇನದಾವು ಲಿಖಿತ ರೂಪದಲ್ಲಿ ಅದಾವು ಅನ್ನೋದು ನಮಗೇನಾಗ್ತೈತಿ, ಗೊತ್ತಾಗ್ತಾ ಹೋಗ್ತೈತಿ. ಇನ್ನು ಇನ್ನೊಂದು ಪಾಯಿಂಟ್ ಯಾವುದು 5ನೇ ಪಾಯಿಂಟ್. 5ನೆಯ ಸ್ವರೂಪ ಯಾವುದು ಅಂತಂದ್ರೆ ಮೂಲಭೂತ ಹಕ್ಕುಗಳನ್ನು ತಡೆ ಹಿಡಿಯಬಹುದು. ಈ ಮೂಲಭೂತ ಹಕ್ಕುಗಳನ್ನು ತಡೆ ಹಿಡಿಬಹುದು. ಯಾವಾಗ ತಡೆ ಹಿಡಿಬಹುದು ಅಂತಂದ್ರೆ ದೇಶಕ್ಕೆ ಗಂಡಾಂತರ ಬಂದಿರ್ತೈತಿ, ತುರ್ತು ಪರಿಸ್ಥಿತಿಯ ಸಂದರ್ಭ ಘೋಷಣೆ ಆಗಿರ್ತೈತಿ. ಅಂತಹ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದು ಅಂತಂದ್ರೆ ತಡೆ ಹಿಡಿಯಬಹುದು. ತುರ್ತು ಪರಿಸ್ಥಿತಿ ಅಂತಂದ್ರೆ ಇದನ್ನು ಎಲ್ಲಿಂದ ಪಡೆದೆವು ಅಂತಂದ್ರೆ ಜರ್ಮನ್ ದೇಶದಿಂದ ನಾವು ಇದನ್ನು ತುರ್ತು ಪರಿಸ್ಥಿತಿಯನ್ನು ಎರವಲು ಪಡ್ಕೊತ ಹೋಗ್ತೀವಿ. ಈ ತುರ್ತು ಪರಿಸ್ಥಿತಿಯಲ್ಲಿ 3 ಪ್ರಕಾರಗಳು, 352, 356, 360. ಇದು ಕೇಂದ್ರ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸು ತುರ್ತು ಪರಿಸ್ಥಿತಿ. ಈ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತಂದ್ರೆ ಮೂಲಭೂತ ಹಕ್ಕುಗಳನ್ನು ತಡೆ ಹಿಡಿಯಬಹುದು. ಆದರೆ ತಡೆ ಹಿಡಿಬಹುದು, ಆದರೆ ಎಲ್ಲನೂ ಹಿಡಿಬಹುದೇನೋ ಇಲ್ಲ. ಏನಿಲ್ಲ ಅಂತಂದ್ರೆ 20, 21 ಇವೆರಡನ್ನು ಬಿಟ್ಟು ತಡೆ ಹಿಡೀರಿ ಅಂತ ಹೇಳ್ತಾರೆ. 20, 21. ಈಗ ನಾನು ನಿಮ್ಗೆ ಲಾಸ್ಟ್ನಾಗ ಹೇಳೀನಿ 20 ಅಂದ್ರೆ ಏನ, 21 ಅಂದ್ರೆ ಏನ ಅಂತ. 21 ಅಂದ್ರೆ ಏನ, ಅಪರಾಧಿಗೆ ರಕ್ಷಣೆಯನ್ನು ನೀಡೋದು. 21 ಅಂತಂದ್ರೆ ಜೀವಿಸುವ ಹಕ್ಕು. ಇವೆರಡನ್ನ ಬಿಟ್ಟು ಉಳಿದಿದ್ದು ಎಲ್ಲವನ್ನು ಏನು ಮಾಡ್ಬೋದು, ತಡೆ ಹಿಡಿಯಬಹುದು ಅಂತ ಇಲ್ಲಿ ನೋಡ್ಬೋದು. ಮತ್ತೊಂದೇನು ಸ್ವರೂಪ ಮತ್ತೇನಂತಂದ್ರೆ 6ನೇದು ವೆರಿ ಇಂಪಾರ್ಟೆಂಟ, ತಿದ್ದುಪಡಿಗೆ ಅವಕಾಶ. ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡ್ಬೋದು. ಹೆಂಗೆ ಮಾಡ್ಬೋದು ಅನ್ನೋ ಕಾರಣ ಏನು, ಹೆಂಗೆ ಹೇಳ್ತಾರೆ ನೀವು ಅಂತ ಕೇಳ್ಬೋದು. ನೀವು ಹೆಂಗೆ ಮಾಡ್ಬೋದು ಅಂತಂದ್ರೆ ಇದನ್ನು ಸಂಸತ್ತಿಗೆ ಮಾತ್ರ ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಮಾತ್ರ ಐತಿ. ಅದನ್ನು ಬಿಟ್ಟರೆ ಯಾರಿಗೂ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇಲ್ಲ. ಈ ತಿದ್ದುಪಡಿಯನ್ನು ಎಲ್ಲಿಂದ ಅಂದ್ರೆ ದಕ್ಷಿಣ ಆಫ್ರಿಕಾದಿಂದ ನಾವೇನು ಮಾಡಿದ್ದೀವಿ, ಎರವಲು ಪಡೆಯಲಾಗಿದೆ. ತಿಳಿಸುವ ಕಲಮ 368. ತಿದ್ದುಪಡಿಯನ್ನು ದಕ್ಷಿಣ ಆಫ್ರಿಕಾದಿಂದ ನಾವು ಎರವಲು ಪಡಿತಾ ಹೋಗ್ತೀವಿ. ಅದರ ಬಗ್ಗೆ ತಿಳಿಸುವಂಥ ಕಲಂ ಎಷ್ಟು, 368.
ಈ ಹೆಂಗೆ ನಾವು ತಿದ್ದುಪಡಿ ಮಾಡಿರಿ ಅಂತ ಹೆಂಗೆ ಹೇಳ್ತಾರೆ ಅಂತ ನೀವು ಕೇಳಿದಾಗ ಇಲ್ಲಿ ಕೇಳ್ರಿ, ಇಲ್ಲೇ ಹೆಂಗೆ ಅಂತಂದ್ರೆ ಈಗ ಎಕ್ಸಾಂಪಲ್ ತೋರಿ. ಈ ತಿದ್ದುಪಡಿಯನ್ನು ಏನಂತಂದ್ರೆ ಯಾವುದು ಆಸ್ತಿಯ ಹಕ್ಕು ಅಂತ ಇತ್ತು. ಆಸ್ತಿಯ ಹಕ್ಕನ್ನು ಈಗಿಲ್ಲ, ಅದು ಮೊದಲು 7 ಮೂಲಭೂತ ಹಕ್ಕಿದ್ದು, ಆದರೆ ಆಸ್ತಿ ಹಕ್ಕಿಲ್ಲ ಈಗ. ಯಾವಾಗಿಂತ ಇಲ್ಲ ಅಂತಂದ್ರೆ 1978ರಲ್ಲಿ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ 44ನೇ ತಿದ್ದುಪಡಿಯನ್ನು ತೊಗೊಂಡ್ಬರ್ತೈತಿ. 44ನೇ ತಿದ್ದುಪಡಿ ಅನ್ವಯ ಏನು ಮಾಡ್ತೈತೆ ಅಂತಂದ್ರೆ ಆಸ್ತಿಯ ಹಕ್ಕನ್ನು ರದ್ದು ಮಾಡ್ತೈತಿ. ಆಸ್ತಿಯ ಹಕ್ಕನ್ನು ರದ್ದು ಮಾಡಿ ಏನು ಮಾಡ್ತಾರಂತಂದ್ರೆ 300A ವಿಧಿ ಅನ್ವಯ ಕಾನೂನಾತ್ಮಕ ಹಕ್ಕನ್ನಾಗಿ ಮಾಡ್ತಾ ಹೋಗ್ತಾರೆ. ಅದರಿಂದ ನಮ್ಗೆ ಏನು ಗೊತ್ತಾಗ್ತೈತಿ, ತಿದ್ದುಪಡಿಯನ್ನು ಮಾಡಬಹುದು, ಆದರೆ ಏನಂತಂದ್ರೆ ಮೂಲ ರಚನೆಗೆ ಧಕ್ಕೆ ಆಗಬಾರ್ದು. ಈ ತಿದ್ದುಪಡಿ ಮಾಡ್ಬೋದು, ಆದರೆ ಅದಕ್ಕೇನೋ ಧಕ್ಕೆ ಆಗಬಾರ್ದು ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮತ್ತಿದೊಂದು ಐತೇನೋ ತಿದ್ದುಪಡಿ ಮಾಡಿದ್ದಕ್ಕೆ ಉದಾಹರಣೆ. ಇನ್ನೊಂದು ಉದಾಹರಣೆ ತೋರಲ್ಲ. 2002ರಾಗಿ ಏನು ಮಾಡ್ತಾರೋ 86ನೇ ತಿದ್ದುಪಡಿಯನ್ನು ಮಾಡೋದರ ಮೂಲಕ ರಾಜೀವ್ ಗಾಂಧಿ ಅವರು ಏನು ಮಾಡ್ತಾರಂತಂದ್ರೆ ಇಲ್ಲಿ 21A ವಿಧಿಯನ್ನು ಸೇರ್ಪಡೆ ಮಾಡ್ತಾರೋ. ಈ 21A ವಿಧಿ ಅನ್ವಯ ಏನು ಹೇಳ್ತೈತೆ ಅಂತಂದ್ರೆ 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳು ಏನು ಪಡಿಬೇಕಂತಂದ್ರೆ ಉಚಿತ ಮತ್ತು ಕಡ್ಡಾಯ, ನೋಡ್ರಿ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪಡಿಬೇಕು ಅಂತ 86ನೇ ತಿದ್ದುಪಡಿ ಅನ್ವಯ ಯಾವಾಗ 2002ರಲ್ಲಿ 21A ವಿಧಿಯನ್ನು ಸೇರ್ಪಡೆ ಮಾಡ್ತಾ ಹೋಗ್ತಾರೆ. ಇದೆಷ್ಟ ಮಾಡಿ ಸುಮ್ಮ ಕುಂದ್ರುದಿಲ್ಲ. ಇಲ್ಲೊಂದು ಏನು ಮಾಡ್ತಾರೆ ಅಂತಂದ್ರೆ 51ನೇ ಕಲಂ 51 ಏನು ಹೇಳ್ತಾವೆ ಅಂತಂದರೆ ಇವು ಮೂಲಭೂತ ಕರ್ತವ್ಯಗಳನ್ನು ಹೇಳ್ತಾವೆ. 51A(ಕೆ)ಯಲ್ಲಿ ಭಾಳ ಇಂಪಾರ್ಟೆಂಟ್. 51A(ಕೆ)ಯಲ್ಲಿ ಏನು ಸೇರ್ಪಡೆ ಮಾಡಿದ್ದಾರೆ ಅಂತಂದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ನೀಡುವುದು ಯಾರ ಆದ್ಯ ಕರ್ತವ್ಯ ಅಂತಂದ್ರೆ ಪಾಲಕರ. ನೋಡ್ರಿ, 6ರಿಂದ 14 ವರ್ಷದೊಳಗಿನ ಮಕ್ಕಳು ಶಿಕ್ಷಣ ತಗೋರಿ ಅಂತ 21A ಕಲಂ ಹೇಳ್ತೈತೆ. ಆದ್ರೆ ಶಿಕ್ಷಣ ಕೊಡ್ರಿ ಅಂತೇಳಿ ಕೊಡಿಸ್ಬೇಕು, ಪಾಲಕರು ನೀವು ಕೊಡಿಸಬೇಕು ಅಂತ ಹೇಳೋದು ಯಾವುದಂತಂದ್ರೆ 51A(ಕೆ) ವಿಧಿ ಅನ್ವಯ ಸೇರ್ಪಡೆ, ಏನೋ ಮೂಲಭೂತ ಕರ್ತವ್ಯವಾಗಿ ಸೇರ್ಪಡೆ ಮಾಡ್ತಾ ಹೋಗ್ತಾರೆ. ಈ ಎಲ್ಲ ಅಂಶಗಳಿಂದ ನಮ್ಗೆ ಏನು ಗೊತ್ತಾಗ್ತೈತೆ ಅಂತಂದ್ರೆ 3ನೇ ಭಾಗ ಅತಿ ವಿಶಾಲವಾಗಿದೆ, ಸಂವಿಧಾನದ ರಕ್ಷಣೆ ಹೊಂದೈತಿ ಮತ್ತು ಯಾರಿಗೆ ಅಂತಂದ್ರೆ ವ್ಯಕ್ತಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಕಾರಣ ಆಗೈತಿ ಅನ್ನೋದು ಗೊತ್ತಾಗ್ತಾ ಹೋಗ್ತೈತಿ. ನಾವೇನೇನು ನೋಡಿದ್ವಿ ಈಗ, ಇದು ತಿದ್ದುಪಡಿ ಮಾಡ್ಬೋದು ಅಂತ ನೋಡಿದ್ವು, ತಡೆ ಹಿಡಿಬೋದು ಅಂತ ನೋಡಿದ್ವು, ಲಿಖಿತ ರೂಪದಲ್ಲಿ ಐತಿ ನೋಡಿದ್ವು, ನ್ಯಾಯ ರಕ್ಷಿತವಾಗೈತೆ ಅಂತ ನೋಡಿದ್ವು. ಮತ್ತೇನು ನೋಡ್ತಾ ಹೋದು, ಭಾರತೀಯ ಪೌರರಿಗೆ ಮತ್ತು ವಿದೇಶಿಗರಿಗೆ ಅಪ್ಲೈ ಆಗುವಂಥವು ಯಾವ್ಯಾವ ಅನ್ನೋದನ್ನು ನೋಡಿದ್ವು. ಅದರೊಂದಿಗೆ ಮತ್ತು ಇತರ ಹಿಂದಿನ ಮತ್ತೆ ಯಾವ್ದು ನೋಡಿದ್ದು, ಇಲ್ಲಿ ಏನು ಇವನ್ ತೊಗೊಂಡು ಬರ್ತಾರೋ ಯಾವುದಂತಂದ್ರೆ ಯಾವ್ಯಾವ ಏನೋ ಮೂಲಭೂತ ಹಕ್ಕುಗಳಿಗೆ ಮ್ಯಾಗ್ನಾ ಕಾರ್ಟಾ ಅಂತ ಕರಿತಿದ್ರು, ಯಾವ್ಯಾವ ಕರೆದ್ರು. ಮೊದಲ ಮೂಲಭೂತ ಹಕ್ಕುಗಳು 3ನೇ ಭಾಗದಲ್ಲಿ ಕಂಡು ಬರ್ತಾವೆ. ಎಷ್ಟನೇ ಆರ್ಟಿಕಲ್ 12ರಿಂದ 35, ಅಮೆರಿಕ ಸಂವಿಧಾನದಿಂದ ಎರವಲು, ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ 3ನೇ ಭಾಗ ಯಾರು ಮಾಡಿರು, ರಾಜಾ ಜಾನ್ ಅನ್ನವ. ಮ್ಯಾಗ್ನಾ ಕಾರ್ಟಾ ಅನ್ನೋದು ಅಲ್ಲಿ ಪ್ರಾರಂಭ ಆಗಿತ್ತಂತ. ಮೂಲಭೂತ ಹಕ್ಕುಗಳ ಪ್ರಣಾಳಿಕೆ ಅದ. 1717 ಕಂಪನಿಯ ಮ್ಯಾಗ್ನಾ ಕಾರ್ಟಾ ಅಂತ ಕರೆದ್ರು. 1857 ಇಂಗ್ಲೀಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ. 1858 ಭಾರತೀಯ ಮ್ಯಾಗ್ನಾ ಕಾರ್ಟಾ ಅಂತ ಕರೆದ್ರು. ಈ ರೀತಿ ಎಲ್ಲ ಕರ್ಕೊತ ಹೋದ್ರು ಅನ್ನೋದನ್ನು ನಾವೇನು ಮಾಡಿದ್ವಿ ಈಗ ನೋಡಿದ್ವು. ಇಲ್ಲೇ ವೆರಿ ಇಂಪಾರ್ಟೆಂಟ್ ಇದೆ. ಇನ್ನು ಇದ್ರ ಮುಂದೆ ಏನು ಬರ್ತೈತೆ ಅಂತಂದ್ರೆ 6 ಮೂಲಭೂತ ಹಕ್ಕುಗಳು ಕಂಡು ಬರ್ತವೆ. ಎಷ್ಟು? 6 ಮೂಲಭೂತ ಹಕ್ಕುಗಳು ಏನು ಮಾಡ್ತಾವೆ, ಇಲ್ಲೇ ಕಂಡು ಬರ್ತಾ ಹೋಗ್ತಾವೆ. ಆ 6 ಮೂಲಭೂತ ಹಕ್ಕುಗಳು ಯಾವ್ಯಾವು, ಅವುಗಳ ವರ್ಗೀಕರಣ, ಅವುಗಳ ಕಲಂಗಳು ಯಾವ ಕಲಂದಿಂದ ಯಾವ ಕಲಂ ಮಟ್ಟ ಹೇಳ್ತಾವೆ, ಅಲ್ಲಿ ಏನೇನು ಐತಿ ಅನ್ನೋದನ್ನು ಏನು ಮಾಡೋಣ ಮುಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ನಿಮ್ಗೆ ಈ ವಿಡಿಯೋಗಳು ಚಲೋ ಅನ್ಸಕತ್ತಿದ್ದು ಅಂತಂದ್ರೆ ನೀವೇನು ಮಾಡಿರಿ, ಇತರರಿಗೂ ಇದನ್ನು ಶೇರ್ ಮಾಡ್ತಾ ಹೋಗ್ರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.